ಈಗ ಸರಸ್ವತಿ ಅಜ್ಜಿಯವರು ಸುಧಾಮ ಚರಿತ್ರೆಯನ್ನು ಹಾಡ್ತಾರೆ, ಎಲ್ಲರೂ ಕೇಳಿ. ರಾಮ 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 ಕೋದಂಡ ರಾಘವ ಹರಣ ಪುತ್ರ ಗಣಪ ನಿಮಗೆ ತರದೆ ಚಕ್ಕೋಲಿಯ ನೀವೆ ವರಮಾತಿಯ ಪಾದಿಸಯ್ಯ ವಸ್ತು ಮೂಡುತಿ ಗುರುತರ ವಾಸ ಸರಸ್ವತಿಯಮ್ಮ ನಿಮಗೆ ಕರವಾವಿದು ಬೇಡಿ ಕೊಂಡೆ ಕರುಣಿ ಸಂಬಿಕೆ ರಾಮ ರಂಗ ಸೋದಾಮ ಬೆಳಿದ ಕಥೆಯ ಸಾರವನ್ನು ಪ್ರೇಮದಿಂದ ರಾಮ ಚರಿತೆಯ ಇರುವನೊಬ್ಬ ವಿಪ್ರನಲ್ಲಿ ಪರಮಾಗಿ ಕರಿಯ ನೆನೆದು ಕಾಲವನ್ನು ಕಳೆಯುತ್ತಿದ್ದನು. ನಡೆಯಲರಿಯ ಧರಣಿ ನೋಯ ನುಡಿಯಲರಿಯ ಗರ್ಜಿಸುತ್ತ ಕಡಿಯಲರಿಯ ಮರಣ ಕುಡಿಯ ಚೂಟಲರಿಯನು ತಡೆಯಲರಿಯ ಸಾಧು ಜನರ ಹಿಡಿಯಲರಿಯ ಪರರ ವಸ್ತು ಒಡವೆಯನ್ನು ಮುಟ್ಟಲರಿಯನು. ವೃತ್ತಿ ಕ್ಷೇತ್ರಾದಿಗಳಲ್ಲಿ ಸುತ್ತಿ ಸುಳಿದು ದರೆಯ ಮೇಲೆ ನಿತ್ಯ ಯಾಚನೆಯ ಮಾಡಿ ನೀಲವರ್ಣನ ಮೂರ್ತಿ ಧ್ಯಾನವನ್ನೇ ಮಾಡಿ ಭಿಕ್ಷೆಯನ್ನೇ ಬೇಡಿ ತಂದು ಪತ್ನಿ ಸಹಿತ ಪ್ರಾಣಧಾರಣೆ ಮಾಡಿದ. ಬೇಡಿ ತಂದ ಭಿಕ್ಷೆಯನ್ನು ರಕ್ಷೆಯಿಂದ ಜೋಕೆ ಮಾಡಿ ಅಕ್ಷಯ ಪಾತ್ರದಲ್ಲಿ ಶಾಖ ಪಾಕವ ದಾರಿದ್ರ್ಯ ದುಃಖ ಜಗಕ್ಕೆ ತೋರದಂತೆ ಗ್ರಹವನ್ನು ಶೃಂಗರಿಸಿ ಶಂಖ ಚಕ್ರ ಪದ್ಮಾದಿ ಹರಿದ್ರ ಕುಂಕುಮವು ಅರುಣದಿಂದ ಶೃಂಗರಿಸಿ ನಾರಾಯಣ ನಾಮವನ್ನು ಜಪಿಸುತ್ತಿದ್ದಳು. ಸ್ನಾನ ಸಂಧ್ಯಾನ ಜಪವೋ ಮಾನಸವೋ ಹರಿಯ ಪೂಜೆ ದಾನ ಧರ್ಮ ವೈಶ್ಯ ದೇವ ಅತಿಥಿ ಸತ್ಕಾರ ನೇಮದಿಂದ ಮಾಡಿ ಕಾಮ ದೇನುವಿಗೆ ಕವಳವಿತ್ತು ಪತ್ನಿ ಸಹಿತ ತಾನುಂಡ ನುಳಿದ ಭಾಗವ ಪತಿವ್ರತೆ ತನ್ನ ಪ್ರಾಣ ಪತಿಯ ಸೇವೆಯನ್ನೇ ಮಾಡಿ ಅತಿಶಯದಿಂದ ಕೇಳಲೊಂದು ಭಿನ್ನಪ. ತಾಯಿ ತಂದೆ ಯಾರು ನಿಮಗೆ ಜೊತೆಯಲಾಡಿ ಬೆಳೆದರ್ಯಾರು ಸಕಲ ಶಾಸ್ತ್ರ ಪಾಠ ವೇದಾಂತ ವಿಪ್ರರು ನಿತ್ಯದಲ್ಲಿ ಹೋಗಿ ಸಕಲ ಪೃಥ್ವಿಯನ್ನೇ ತಿರುಗುವಾಗ ಇತ್ತ ಬಾರೆಂದು ಕರೆವ ಹಿತವರಿಲ್ಲವೇ. ಪತ್ನಿಯಿಂದ ಮಾತ ಕೇಳಿ ಅರ್ತಿಯಿಂದ ವಿಪ್ರ ನುಡಿದ ಮಿತ್ರರೆನಗೆ ರಾಮ ಕೃಷ್ಣ ಭಕ್ತ ವತ್ಸಲ ರಿಕ್ತ ಹಸ್ತದಲ್ಲಿ ಹೋಗಿ ನಿತ್ಯ ಸದ್ಗುಣ ದಿವ್ಯ ಮೂರ್ತಿಯನ್ನು ಕಾಣಬಾರದೆನುತ ನುಡಿದನು. ರಾಣಿ ಹೋಗಿ ನೆರೆಕೆರೆ ಪ್ರಾಣಿಗಳ ಮನವನೊಲಿಸಿ ಕಾಣಿಕೆಗೆ ತಂದಳೊಂದು ಮುಷ್ಟಿ ಪ್ರತುಕವನ್ನೇ ತಂದು ಕಟ್ಟಿ ಜೀರ್ಣ ವಸ್ತ್ರದಲ್ಲಿ ಪಟ್ಟದೊಲ್ಲಭನ ಕೈಗೆ ಕೊಟ್ಟಳಂಗನೆ. ಬಟ್ಟೆ ಮುಷ್ಟಿ ಪ್ರತುಕವನ್ನೇ ದೊಡ್ಡ ಮೊಟ್ಟೆಯನ್ನೇ ಕಟ್ಟಿ ಹೆಗಲೋಳಿಟ್ಟು ನಡೆದ ಹರಿಯ ಧ್ಯಾನದಿಯೇ ಬಟ್ಟೆಯನ್ನು ಮೆಟ್ಟಿ ಬರಲು ಬಲಕೆ ಬಂತು ವಾಯಸವು ಕೃಷ್ಣ ಪಕ್ಷಿ ಕೃಷ್ಣ ಎಂದು ಎಡಕ್ಕೆ ಹೋಯಿತು. ಉತ್ತಮ ಶಕುನದಾನಿ ಮಿತ್ತವನ್ನು ಕಂಡು ವಿಪ್ರ ಚಿತ್ತದಲ್ಲಿ ಪರಮ ಸಂತೋಷ ಪಟ್ಟನು. ಹರಿವ ನದಿಯ ಜಲಗಳೆಲ್ಲ ಹರಿಯ ದಿವ್ಯ ಚರಣಕ್ಕೆಂದ ಪರಿಪರಿ ಪುಷ್ಪವೆಲ್ಲ ಲಕ್ಷ್ಮಿಗೆಂದನು. ಮಧ್ಯ ಮಾರ್ಗದಲ್ಲಿ ಬೆಳೆದ ಮರುಗ ಮಲ್ಲಿಗೆ ಜಾಜಿ ಪದ್ಮನಾಭ ಗರ್ಪಿಸುತ್ತ ಮುಂದೆ ನಡೆದನು. ಶುದ್ಧ ಜಲಗಳೆಲ್ಲ ನಮ್ಮ ಸುಗುಣ ಹರಿಯ ಚರಣಕ್ಕೆಂದ ಪದ್ಮ ಪುಷ್ಪ ಪಾರಿಜಾತ ಲಕ್ಷ್ಮಿಗೆಂದನು. ಎಳೆಯ ತುಳಸಿ ದಳವು ನಮ್ಮ ನಳಿಲ ನಾಭ ಕೃಷ್ಣಗೆಂದ ಸುಳಿಯಡೆದ ಬಿಳಿಯಲೆ ಶ್ರೀ ಲಕ್ಷ್ಮಿಗೆಂದನು.
ಕದಳಿ ಖರ್ಜೂರ ದ್ರಾಕ್ಷಿ ನಳಿಲ ನಾಭಗರ್ಪಿಸುತ್ತ ತಳತಳಿಪ ದ್ವಾರಕೀಯ ಬಳಿಗೆ ಬಂದನು. ಬಿಸಿಲ ಸೆಕೆಗೆ ಸುಧಾಮ ಮರದ ನೆರಳಿನಲ್ಲಿ ಕುಳಿತು ತ್ರಿಷಗೆ ತರಿಸಿ ತಿಂದನಾಗ ಕೃಷ್ಣನಾಮ ಹಣ್ಣುಗಳನ್ನು. ದೂರದಲ್ಲಿ ದ್ವಾರಕೀಯ ನಗರವನ್ನು ಕಂಡು ವಿಪ್ರ ಬೋರನೈ ತಂದನಾಗ ರಾಜದ್ವಾರಕ್ಕೆ. ಗೊಲ್ಲರೆಲ್ಲ ಕಂಡು ವಿಪ್ರ ನಿಲ್ಲು ಹೋಗಬೇಡವೆನಲು ತಲ್ಲಣಿಸಿ ನೆನೆದ ತನ್ನ ತಂದೆ ಕೃಷ್ಣನ. ಪುಲ್ಲಲೋಚನಗೆ ಪೂರ್ವದಲ್ಲೇ ಮಿತ್ರನೆಂಬುದೊಂದ ಸೊಲ್ಲ ಹೋಗಿ ಹೇಳಿ ಲಕ್ಷ್ಮೀ ರಮಣಗೆಂದನು. ಎಂದ ಮಾತ ಕೇಳುತ್ತ ಬಂದರಾಗ ಚಾರಕರು ಇಂದಿರಾಪತಿಗೆ ಭಿನ್ನಪವ ಮಾಡಲು. ಕರೆದು ತನ್ನೀರಯ್ಯ ಎನ್ನಲು ತ್ವರದಿ ಬಂದು ಹರಿಯ ದಿವ್ಯ ಚರಣ ಕೆರಗಿದ. ಬಿಸಿಲೊಳಗೆ ಬಂದಿರೆಂದು ಬೀಸಣಿಗೆಯಿಂದ ಬೀಸಿ ತ್ರಿಷಗೆ ತರಿಸಿ ಕೊಟ್ಟರಾಗ ಬುಡವು ಜಲಗಾಳ. ಹಸಿದು ಬಂದ ವಿಪ್ರನೆಂದು ಹಣ್ಣು ಸಕ್ಕರೆಯ ಕೊಡಿಸಿ ನಸುನಗುತ್ತ ಕೇಳಿದನು ಕುಶಲ ವಾರ್ತೆಯ. ಬರವು ತಡೆದು ದ್ಯಾತ ಕೈಯ ಬಂದೋದಿಲ್ಲ ಬಾಳ ದಿವಸ ವರವಿವಾಹ ನಿಮಗಾದವ ಕಡೆಯಲಾಯಿತು. ಮದನ ಪಿತನ ಕರುಣದಿಂದ ಮದುವೆಯಾಗಿ ತಯ್ಯ ನಮಗೆ ವಧುಮಾನವ ನಿಮ್ಮ ಪಾದ ದ್ವಯದ ಕೃಪೆಯಲಿ. ಮೊದಲು ಬಂದುದಿಲ್ಲ ಬಾಳ ಮಂದಗೆಟ್ಟು ಭಂಗಪಟ್ಟು ವಧುವು ತನ್ನ ಕಳುಹಿ ಕೊಟ್ಟಳೆಂದು ನುಡಿದನು. ಹಿಂದೆ ತಾವು ಗುರುಗಳಲ್ಲಿ ಒಂದಾಗಿ ಓದಿ ಬೆಳೆದ ಅಂದವನ್ನು ನೆನೆದು ಸಂತೋಷ ಪಟ್ಟರು. ಗುರುಪತ್ನಿಯೊಂದು ದಿವಸ ಕರೆದು ತನ್ನೀರೆನಲು ಸೌದಿ ಆರುಣ್ಯದಲ್ಲೇ ನಾವು ಉಳಿದೆವು. ಸುರರು ಮಳೆಯ ಹೊಯ್ಯುತ್ತಿರಲು ಬರದೆ ಕಾನನದೊಳಗೆ ಗುರುಗಳು ಕಂಡು ನಮ್ಮ ಕರೆದು ಒಯ್ದರು. ಗುರುಗಳ ಪಂಕ್ತಿಯಲ್ಲೇ ಪರಮ ಸಂತೋಷದಲ್ಲೇ ಮೃಷ್ಟಾನ್ನಗಳನ್ನು ಸವಿದೆವು. ಗುರುಕುಮಾರರಿಗೆ ನೀವು ಸ್ಥಿರಂಜೀವಿ ಪದವಿ ಕೊಟ್ಟು ಹರಸಿದಿರಿ ದೀರ್ಘಾಯುಷ್ಯರಾಗಿರೆನುತ್ತಲೇ. ಸತ್ಯಮೂರ್ತಿ ಸರಸದಿಂದ ಭಾತೃಭಾವದಿಂದ ನಮ್ಮತ್ತಿಗೇನೋ ಕಳುಹಿ ಕೊಟ್ಟ ಪೂರ್ವದ್ವಸ್ತುವ. ಚಿತ್ತದಲ್ಲಿ ಚಿಂತೆ ಯಾಕೆ ಬೇಗ ತನ್ನೀರೆನಲು ವಿಪ್ರ ಮಸ್ತಕವ ಬಾಗಿ ಲಜ್ಜೆಯಿಂದ ನಿಂತನು. ಭಕ್ತಿ ವ್ರಜ್ಜವಾಗಿ ತಂದ ಮುತ್ತು ರತ್ನ ಕೆಲಸವಿಲ್ಲ ಭಕ್ತಿಯಿಂದ ತಂದದ್ದೊಂದು ಪತ್ರ ಪುಷ್ಪವು. ಚಿತ್ತದಲ್ಲಿ ಚಿಂತೆ ಯಾಕೆ ಬೇಗ ತನ್ನೀರೆನಲು ವಿಪ್ರ ಸ್ವರ್ಣ ಪಾತ್ರೆಯಲ್ಲಿ ಸುರಿದ ಪ್ರತುಕವ. ಮುಷ್ಟಿ ಪ್ರತುಕವನ್ನು ರಾಮ ಕೃಷ್ಣರೊಂದು ಬಾರಿ ಮೆಲ್ಲೆ ಶ್ರೇಷ್ಠವಾದ ವೈಕುಂಠ ಪದವಿ ವಿಪ್ರಗೆ. ಮುಷ್ಟಿ ಪ್ರತುಕವನ್ನು ರಾಮ ಕೃಷ್ಣರೊಂದು ತಿರುಗಿ ರಾಮ ಕೃಷ್ಣ ಮೆಲ್ಲೆ ಕಷ್ಟ ದಾರಿದ್ರ್ಯವೆಲ್ಲ ದಹಿಸಿ ಹೋಯಿತು. ಮಲ್ಲಿಗೆಯ ಮುಡಿಗೆ ಲಕ್ಷ್ಮಿ ವಲ್ಲಭನ ಕರವ ಪಿಡಿದು ಅಲ್ಲಿಂದ ವಿಪ್ರ ತಂದ ಪೂರ್ವದವಸ್ತುವ. ಎಲ್ಲವನ್ನೂ ನೀವೇ ಸ್ವಾಮಿ ಮೆಲ್ಲಬಹುದೇ ನಮಗೆ ಕೊಡದೆ ನಮ್ಮೆಲ್ಲರಿಗೂ ಕೊಡಬೇಕೆಂದು ನುಡಿದಳಂಗನೆ. ಪತ್ನಿಯಂದ ಮಾತ ಕೇಳಿ ನಸುನಗುತ್ತ ಗೋವಿಂದ ಇಂದು ಮುಖಿಯರಿಗೆ ಎಲ್ಲ ಕರೆದು ಕೊಟ್ಟನು. ಬಂಧು ಬಳಗಕ್ಕೆಲ್ಲ ಕೊಟ್ಟು ಮಂದಿ ಮಾರ್ಬಲಕ್ಕೆ ಕೊಟ್ಟು ಹಿಂದೆ ಮಿಕ್ಕ ಪ್ರತುಕ ಜೋಕೆ ಎಂದು ನುಡಿದನು.
ಹಸಿದು ಬಂದಿರೇನು ವಿಪ್ರ ಭೋಜನೋತ್ತರದಿ ಮಾತನಾಡಬಹುದು ಎಂದನು. ಸತ್ಯ ಗಂಗೆಗೆ ಹೋಗಿ ನಿತ್ಯ ಕರ್ಮವ ಮಾಡಿ ಅಚ್ಯುತನ ಪಂಕ್ತಿಗಾಗಿ ಬಂದ ವಿಪ್ರನು. ಕೃಷ್ಣರ ಪಂಕ್ತಿಯಲ್ಲಿ ಮೃಷ್ಟಾನ್ನಗಳನ್ನು ಸವಿದು